ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಶಾಲಾ ಶಿಕ್ಷಣ ವಿಭಾಗದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ದಾಖಲಿಸುತ್ತಾ ಬಂದಿದೆ. ಪ್ರಮಾಣ, ಗುಣಮಟ್ಟ ಎರಡೂ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಮುಖ್ಯ ಶಿಕ್ಷಕರು ಮತ್ತು ಇಲಾಖೆಯು ನೀಡುತ್ತಿರುವ ಮಾರ್ಗದರ್ಶನ ಸ್ತುತ್ಯರ್ಹ ಎಂದು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ತಿಳಿಸಿದ್ದಾರೆ. ಅವರು ಉಡುಪಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಮಾಹೆ, ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಹಾಗೂ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಸಹಯೋಗದಲ್ಲಿ ಮಣಿಪಾಲದ ಎಂಐಟಿ ಗ್ರಂಥಾಲಯ ಸಭಾಭವನದಲ್ಲಿ ಆಯೋಜಿಸಿದ ಉಡುಪಿ ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ ಮತ್ತು 2025-26ನೇ ಸಾಲಿನಲ್ಲಿ 100% ಫಲಿತಾಂಶ ಪಡೆದ ಜಿಲ್ಲೆಯ ಪ್ರೌಢಶಾಲೆಗಳ ಅಭಿನಂದನಾ ಸಭೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ತುಮಕೂರಿನ ರಾಮಕೃಷ್ಣಾಶ್ರಮದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು ಉದ್ಘಾಟಕರಾಗಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಕೆರಳಿಸುವುದು, ಅವರ ಅಭಿವ್ಯಕ್ತಿಯನ್ನು ಉತ್ತಮಪಡಿಸಲು ನಿರಂತರ ಶ್ರಮದ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಶಿಕ್ಷಕರು ಬದ್ಧತೆ ಮತ್ತು ಪ್ರೀತಿಯಿಂದ ತೊಡಗಿಕೊಂಡಾಗಿ ಶ್ರೇಷ್ಠ ಫಲಿತಾಂಶವನ್ನು ದಾಖಲಿಸುವುದು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಅತ್ಯುತ್ತಮ ಅಂಕಗಳನ್ನು ದಾಖಲಿಸಿದ 10 ವಿದ್ಯಾರ್ಥಿಗಳಿಗೆ ಹಾಗೂ 100% ಫಲಿತಾಂಶವನ್ನು ದಾಖಲಿಸಿದ 197 ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಮುಂದಿನ ವರ್ಷ ಉಡುಪಿ ಜಿಲ್ಲೆಯು SSLC ಫಲಿತಾಂಶದಲ್ಲಿ 100% ಸಾಧನೆಯನ್ನು ನಡೆಸಲು ಈ ಕಾರ್ಯಕ್ರಮವು ಪ್ರೇರಣೆಯನ್ನು ಒದಗಿಸುತ್ತದೆ ಎಂದು ಪ್ರಾಸ್ತಾವಿಕವಾಗಿ ಡಾಕ್ಟರ್ ಅಶೋಕ್ ಕಾಮತ್ ಅವರು ಮಾತನಾಡಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪ್ರತೀಕ್ ಬಾಯಲ್ IAS ಇವರು ಪ್ರೌಢಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣದ ಅಗತ್ಯವನ್ನು ಒತ್ತಿ ಹೇಳಿದರು. ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀಧರ್ ಆರ್ಪೈ, ಉಡುಪಿ ಜಿಲ್ಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ಶ್ರೀ ಕಿರಣ್ ಹೆಗ್ಡೆ ಸಮಯೋಚಿತವಾಗಿ ಮಾತನಾಡಿದರು. ಉಡುಪಿ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರಾದ ಶ್ರೀ ಲೋಕೇಶ್ ಸಿ ಸ್ವಾಗತಿಸಿ, ಡಯಟ್ನ ಉಪನ್ಯಾಸಕರಾದ ಡಾಕ್ಟರ್ ಕಿಶೋರ್ ಕುಮಾರ್ ಶೆಟ್ಟಿ ವಂದಿಸಿದರು. ಶ್ರೀ ರಾಜೇಂದ್ರ ಭಟ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಮ್ಮೆಲ್ಲರಿಗೂ ಒಂದು ಸಂಭ್ರಮ ಅನಿಸುತ್ತೆ. ನಮ್ಮ ಇಡೀ ವರ್ಷದ ನಮ್ಮ ಪ್ರಯತ್ನಗಳೇನಿದೆ ಅದಕ್ಕೆ ಒಂದು ಒಳ್ಳೆ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಿ ಆಗುತ್ತೆ. ಈ ದೃಷ್ಟಿಕೋನದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪೂಜ್ಯ ಸ್ವಾಮೀಜಿ ಅವರಿಗೆ ನಾನು ಕಡೇ ಕ್ಷಣದಲ್ಲಿ ಹೇಳಿ, ಅವರ ವಿವೇಕ ವಿದ್ಯಾರ್ಥಿ ಅನ್ನುವಂಥ ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆಯಲ್ಲಿ ನಮ್ಮ ಮಕ್ಕಳಿಗೂ ಅವಕಾಶ, ರಾಜ್ಯದಾದ್ಯಂತ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಹೋದ್ಸಲ ಅವರು 30 ರ್ಯಾಂಕ್ಗಳನ್ನು ಕೊಟ್ಟು ಅದರಲ್ಲಿ DDPI ಮತ್ತು BO ಅವರಿಂದ ಕಾಲಕಾಲಕ್ಕೆ ನಮಗೆ ಬೇಕಾದಂತ ಒಂದು ಮಾರ್ಗದರ್ಶನ ಸಿಗಬೇಕು. ಹೋದ ವರ್ಷ ನಾವು ಸಬ್ಜೆಕ್ಟ್ ವಾರ ಫೋರಂಗಳೆಲ್ಲ ಪ್ರತಿ ತಾಲೂಕಿನಲ್ಲಿ ಆಕ್ಟಿವೇಟ್ ಮಾಡಿ ಅತ್ಯುತ್ತಮ ಅಂಕ ಪಡೆದ ಮಕ್ಕಳಿಗೆ ಪುರಸ್ಕಾರ ನೀಡ್ತಾ ಇದೆ. ಅತ್ಯುನ್ನತವಾಗಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಗಳಿಸಿದ ಶಾಲಾ ಪರಿಶ್ರಮವನ್ನು ಗೌರವಿಸಲಾಗ್ತಾ ಇದೆ. ಜೊತೆಗೆ ನಮ್ಮ ಶಿಕ್ಷಕರಿಗೂ ಕೂಡ ಶೈಕ್ಷಣಿಕ ಕಾರ್ಯಾಗಾರ ಅನ್ನೋ ಒಂದು ಮ್ಯಾಥಮೆಟಿಕ್ಸ್ ವಾಸ್ ಮೈ ಪ್ಯಾಷನ್. Question paper generally you come across answer 6 questions out of 10. We used to boldly write, my dear sir. Entire question paper we used to answer. ಅಪಾರವಾದ ಗೌರವ ಇದೆ. ಎರಡು ಕಾರಣಕ್ಕೆ ನಿಮ್ಮ ಸ್ವಲ್ಪ ಬೇಜಾರು. ಗೌರವ ಯಾಕಿದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಡೀ ಕರ್ನಾಟಕ ಕಲ್ತ್ಕೊಳ್ಬೇಕಾದ 10 ಉತ್ತಮ ವಿಚಾರ. ನಿಮ್ಮ ಸ್ವಲ್ಪ ಬೇಜಾರು ಯಾಕಿದೆ ಅಂದ್ರೆ ಈ ಬೇರೆ ಜಿಲ್ಲೆ ಮೇಷ್ಟ್ರ ಮೇಲೆ ನೀವು ಯಾಕೆ ಇನ್ನೂ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ಹಾಗೆ ಅವ್ರು ಮಾಡಲಿಲ್ವಲ್ಲ ಅಂತ. ಅಂದರೆ ದ ಟೀಚರ್ಸ್, ದ ಪೀಪಲ್ ಇನ್ ಟೋಟೋ ಆಫ್ ದಿಸ್ ಪಾರ್ಟ್ ಆಫ್ ಕರ್ನಾಟಕ, ಯು ಆರ್ ಮಾರಲಿ, ಎಥಿಕಲಿ very, very strong. You have great conviction. It is a Herculean task. You have very successfully succeeded in this wonderful task. ಮಕ್ಕಳು ಸ್ವಲ್ಪ ಗಮನ ಕೊಡಬೇಕು ಕೆಲವು ವಿಚಾರಗಳಲ್ಲಿ. ಎಜುಕೇಶನ್ ಹೂಸೋ ನೆಗ್ಲೆಕ್ಟ್ಸ್ ಲರ್ನಿಂಗ್ ಡ್ಯೂರಿಂಗ್ ಯೂತ್, ಒಂದು ಝೆಸ್ಟ್ಫುಲ್ನೆಸ್ನ ಅದು ಎನ್ಕರೇಜ್ ಮಾಡುತ್ತೆ, ಆಕ್ಸೆಲರೇಟ್ ಮಾಡುತ್ತೆ. ಶಾಲೆಗಳ ಬಗ್ಗೆ ಹಲವಾರು ಜನ ಹಲವಾರು ರೀತಿ ಮಾತುಗಳನ್ನು ಹೇಳಿದ್ದಾರೆ. ರಾಬರ್ಟ್ ಇಂಗರ್ಸಾಲ್, an atheist of those days, he was contemporary to ಸ್ವಾಮಿ ವಿವೇಕಾನಂದ. ಅವನು ವಿವೇಕಾನಂದರ ಜೊತೆ ತುಂಬ ಆರ್ಗ್ಯೂ ಮಾಡಿ ನಾಸ್ತಿಕನಾಗಿ ಕಡೆಗೆ ಸೋಲು ಒಪ್ಕೊಳ್ತಾನೆ. ವಿವೇಕಾನಂದರ ಆರ್ಡೆಂಟ್ ಫಾಲೋವರ್ ಆಗ್ತಾನೆ. ಅಮೆರಿಕದಲ್ಲಿ ಡೆಟ್ರಾಯ್ಟ್ ಸಿಟಿಯಲ್ಲಿ, ನಾನು ಡೆಟ್ರಾಯ್ಟಿಗೆ ಹೋಗಿದ್ದೀನಿ, ಇಂಗರ್ಸಾಲ್ಗೆ ಸಂಬಂಧಪಟ್ಟ ಜಾಗಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೇನೆ. ಇಸ್ 1000 times better than one priest, he declares. ಆದ್ದರಿಂದ ಶಿಕ್ಷಕರು ಇಲ್ಲಿ ಜೊತೆಗೆ ನೀವು ಬರ್ತೀರಿ,
ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ಮಾತು ಬಂದಿದೆ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ದೇರ್ ಬೈ ಯು ಕ್ಯಾನ್ ಅವಾಯ್ಡ್. ಇವತ್ತಿನ ಯುವ ಜನಾಂಗಕ್ಕೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಒಳ್ಳೆಯ ಆರೋಗ್ಯ ಕೊಡಬೇಕು. ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನೀವೇ ಕಾರಣ. ಆದ್ದರಿಂದ ಅಂತಹ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆ ಪುನಃ ಒಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇತ್ತೀಚೆಗೆ ನಾನು ಪರ್ಯಾಯ ಟೈಮಲ್ಲಿ, ಪುತ್ತಿಗೆ ಸ್ವಾಮಿಯವರ ಪರ್ಯಾಯ ಟೈಮಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜೊತೆಗೆ ನಮ್ಮ ಇವರು ಬಂದಿದ್ದರು, ಯಾರು ಸುಧಾಮೂರ್ತಿ, ನಾರಾಯಣ ಮೂರ್ತಿ ಅವರ ಹೆಂಡತಿ, ಅವರನ್ನು ನಾನು ಭೇಟಿಯಾದೆ. ಅಲ್ರಿ ನಿಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಭಾಳ ಬುದ್ಧಿವಂತರು, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಕಾರಣ ನನಗೇನು ಗೊತ್ತಿಲ್ಲ, ಆದರೆ ಹೆಚ್ಚಿನ ಅಂಶ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಕ್ಕೆ ನಾವು ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತೇವೆ.